ರವಿ ಅಣ್ಣನವರಿಗೆ ಮತ್ತಷ್ಟು ಒಳ್ಳೇದಾಗಬೇಕು, ಆ ದೇವ್ರ ಆಶೀರ್ವದಿಸಬೇಕು ಅಂತ ಹೇಳ್ತಾ ವೇದಿಕೆಯಲ್ಲಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಒಂದು 15 ನಿಮಿಷ, ಯಾಕೆಂದ್ರೆ ಪ್ರತಿ ಡೈಲಾಗ್ಗೂ ಕ್ಲಾಪ್ ಹೊಡಿಬೇಕು ಅನ್ಸುತ್ತೆ, ಡೈಲಾಗ್ ಇಂಟರಪ್ಟ್ ಆಗುತ್ತೆ ಗುರು. ಏನಿಯಾವ್ ಎಲ್ಲ ಮಂಡ್ಯದ ಜನತೆಗೆ ನಮಸ್ಕಾರ ಅಕ್ಕ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಜೀವನದಲ್ಲಿ ಏನೋ ಸಾಧಿಸಬೇಕು, ಅಚೀವ್ ಮಾಡಬೇಕು, ಕಡ್ದು ಕಟ್ಟೆ ಹಾಕ್ಬೇಕು ಅಂತ ಕನಸಿರುತ್ತೆ. ಏನಾದ್ರೂ ಅಚೀವ್ ಮಾಡೋಣ ಅಭದ್ರತೆ ಬರುತ್ತೆ. 4 ಜನ ಮೆಚ್ಚೋ ತರ ಬದುಕೋಣಂದ್ರೆ 4 ಜನ ಸತ್ತೋಗ್ತಾರಲ್ಲ, ಆ ಕಾರಣಕ್ಕೆ ಯಾಕೆ ಅಚೀವ್ ಮಾಡಬೇಕು ಅನ್ಸ್ಬಿಡುತ್ತೆ. ಬಹಳಷ್ಟು ಜನ ಬ್ಯೂಟಿ ಇಲ್ಲ, ಸೌಂದರ್ಯ ಇಲ್ಲ ಅಂತ ಕೊರಗ್ತಾ ಇರ್ತಾರೆ. ನಾನು ಹೇಳ್ತಾ ಇರ್ತೀನಿ, ಐಶ್ವರ್ಯ ರೈ ಆಗಕ್ಕೆ ಅದೃಷ್ಟ ಇರ್ಬೇಕೇನೋ, ಮದರ್ ತೆರೇಸಾ ಆಗಕ್ಕೆ ಮನ್ಸಿದ್ರೆ ಸಾಕಲ್ಲ. ನೀವೆಲ್ಲ ಮದರ್ ತೆರೇಸಾ ತರ ಸೇವೆ ಮಾಡೋ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ. ಬಹಳಷ್ಟು ಜನ ಯುವಕ ಯುವತಿಯರಿಗೆ ಬದುಕೊಂದೊಂದ್ಸಲ ಬೇಜಾರಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ಸ್ಕೂಲ್ ಬೆಲ್ಲು ಬೇಜಾರು ತರಿಸುತ್ತೆ, ಅದೇ ಸ್ಕೂಲ್ ಬೆಲ್ಲು 4 ಗಂಟೆ ಖುಷಿ ಕೊಡೋದ್ ಗುರು. ಟೈಮಿಗೆ ಕಾಯ್ಬೇಕಷ್ಟೇ, ಟೈಮಿಗೆ ಕಾಯ್ಬೇಕು. ಬಹಳಷ್ಟು ಜನ ದಂಪತಿಗಳಿದ್ದೀರಾ ಸರ್. ಈ ಮದುವೆ ಅನ್ನೋದೊಂದು ಬ್ಯೂಟಿಫುಲ್ ಜರ್ನಿ. ಮದುವೆ ಆಗಿರೋ ಮೊದಲನೇ ವರ್ಷ ಹೆಂಡತಿ ಮಾತನ್ನ ಗಂಡ ಕೇಳ್ತಾನೆ, 2ನೇ ವರ್ಷ ಗಂಡನ ಮಾತು ಹೆಂಡತಿ ಕೇಳ್ತಾರೆ, 3ನೇ ವರ್ಷ ಇವರಿಬ್ಬರು ಮಾತನ್ನ ಅಕ್ಕಪಕ್ಕದ ಮನೆಯವ್ರು ಕೇಳ್ತಾರೆ. ಇದು ದಾಂಪತ್ಯ, ಇದು ದಾಂಪತ್ಯ. ನಾನೆಲ್ರಿಗೂ ಹೇಳೋದಿಷ್ಟೇ, ಎಲ್ಲ ಯುವಕರಿದ್ದೀರಾ, ಬದುಕನ್ನ ಕಟ್ಕೋಬೇಕು ಅಂತಿದ್ದೀರಾ. ಜೀವನದಲ್ಲಿ ಗೆಲ್ಲೋದಿಕ್ 3 ಫಾರ್ಮುಲಾ ಇದೆ. ಮೊದಲನೇದು ಧೈರ್ಯ ಇರಬೇಕು, 2ನೇದು ತುಂಬಾ ಧೈರ್ಯ ಇರಬೇಕು, 3ನೇದು ಬಹಳ ಇಂಪಾರ್ಟೆಂಟು, ಮೊದಲನೇದು 2ನೇದು ಮರ್ತೋಗ್ಬಾರ್ದು. ಗಟ್ಸ್ ಇದ್ರೇನೆ ಜೀವನದಲ್ಲಿ ಮೇಲ್ ಬರಕ್ ಸಾಧ್ಯ. ರವಿ ಅಣ್ಣಗಾಗ್ಲಿ ನಮ್ಮಂತವ್ರಿಗಾಗ್ಲಿ ರಾಜಕಾರಣದಲ್ಲಿ ಯಾವ ಆಸ್ತಿ ಅಂತಸ್ತು ಐಶ್ವರ್ಯ ಇತ್ತು ಅಂತ ವಿಧಾನಸೌಧಕ್ಕೆ ಹೋದ್ವಿ. ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ ಧೈರ್ಯ ಇತ್ತು. ನಾವೆಲ್ಲ ಸ್ಪೀಡ್ ಇರ್ಬೇಕಾಗಿರೋದು ಎನ್ಫೀಲ್ಡ್ ಅಲ್ಲ, ಫೀಲ್ಡ್ ಅಲ್ಲಿ. ಆವಾಗ್ಲೇ ರಾಯಲ್ ಆಗಿ ಬದುಕಕ್ಕಾಗೋದು ಅಂತ ನಂಬಿರೋರು. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ನಾನೆಲ್ಲ ಇಲ್ಲಿ ಬಹಳಷ್ಟು ಜನ ತಂದೆ ತಾಯಿ ಅಂದ್ರೆ ಇದ್ದೀರಾ, ತಾಯಂದ್ರಿಗೆ ಒಂದು ಮಾತು ಹೇಳ್ಬೇಕು. ಏನ್ ಸಂಬಂಧಗಳು ಬದಲಾಗ್ತಿದೆ ಸರ್. ಹಾಲಲ್ಲಿರೋ ಅಮ್ಮನಿಗೆ ಈಗೋ ಬಿಟ್ಟು ಐ ಲವ್ ಯು ಹೇಳೋಣ ಅಂದ್ರೆ ರೂಮಲ್ಲಿರೋ ಮಡದಿ ಮುನಿಸ್ಕೊಂತಾಳೆ ಅನ್ನೋ ಅಹಂ ಅಡ್ಡ ಬರುತ್ತೆ. ಏನ್ ಮಾಡೋದು? ಹಾಲಲ್ಲಿರೋ ಅಮ್ಮನ ಮುಖದಲ್ಲಿ ಸಂತೋಷ ನೋಡಿದ್ರೆ ರೂಮಲ್ಲಿರೋ ಮಡದಿ ಮುನಿಸ್ಕೊಂತಾಳೆ ಅಂತ ಯೋಚನೆ ಮಾಡದೆ ಯಾವ ಸಂಸಾರಗಳು ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ. ನಾನೆಲ್ಲ 1-2 ಮಕ್ಕಳಿಗೆ ಜನ್ಮ ಕೊಟ್ಟರು ಎಲ್ಲ ಪೋಷಕರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಕ್ಲೀನಾಗಿ ಯೋಚನೆ ಮಾಡಿ. ನಿಮ್ಗೊಂದು ಮಗನೋ ಮಗಳು ಆದ್ಮೇಲೆ ನೀವು 20-25 ವರ್ಷ ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, CA ಮಾಡಿಸ್ಬೇಕು, US ಕಳಿಸ್ಬೇಕು. ನೀವು 25-30 ವರ್ಷ ಬದುಕೋದೇ ನಿಮ್ಮ ಮಕ್ಕಳಿಗೋಸ್ಕರ. ಸಪೋಸ್ ನಿಮ್ಮ ತಾಯಿಗೂ ಚೆನ್ನಾಗಿಲ್ಲ, ನಿಮ್ಮ ಮಗಳಿಗೂ ಚೆನ್ನಾಗಿಲ್ಲದೆ ಇದ್ರೆ ನೀವು ನಿಮ್ಮ ಮಗಳನ್ನೇ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಅಮ್ಮ ಮಾತ್ರ ಯಾಕೋ ಸರಿ ಹೋಗುತ್ತೆ ಅಂತ. ಸರ್, ಒಂದು ಸತ್ಯ ಮರ್ತೋಗ್ತಾ ಇದ್ದೀರಾ. ನಿಮಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ನಿಮಗೆ ನಿಮ್ಮ ಮಕ್ಕಳು ಮುಖ್ಯ ಆದ್ರೂ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳೇ ಮುಖ್ಯ ಆಗ್ತಾರೆ, ನೀವಲ್ಲ. ಆ ಕಾರಣಕ್ಕೆ ಸ್ವಲ್ಪ ದುಡ್ಡು ಎತ್ತಿಟ್ಕೊಳ್ಳಿ ಸರ್. ನಿಮಗ್ ಮಾತ್ರ ನಿಮ್ಮ ಮಗಳು ಮಗ ಫ್ಯೂಚರ್ ಮುಖ್ಯ, ನಿಮ್ಮ ಮಕ್ಕಳಿಗೆ ನೀವ್ ಹೆಂಗ್ ಮುಖ್ಯ ಆಗ್ತೀರಾ ಸರ್? ಅವ್ರಿಗೂ ಅವ್ರ ಮಕ್ಕಳೇ ಮುಖ್ಯ ಆಗೋದು. ಈ ಕ್ಲಾರಿಟಿ ಇದ್ರೆ ನೆಮ್ಮದಿಯಾಗಿರುತ್ತೆ. ಇನ್ನು ಕೆಲವರು ರಿಟೈರ್ಡ್ ಆಗಿರೋ ಟೀಚರ್ಸು, ಗೌರ್ಮೆಂಟ್ ಎಂಪ್ಲಾಯೀಸು, ಮಗನೋ ಮಗಳೋ ಯಾವ್ದಾದ್ರು ಟೈಮಲ್ಲಿ ಉಬ್ಬಿಸ್ಬಿಟ್ರೆ ಇರೋದೆಲ್ಲ ಡ್ರಾ ಮಾಡ್ಕೊಟ್ಬಿಡ್ತಾರೆ. ಹಂಗೆಲ್ಲ ಮಾಡಬೇಡಿ, ಹಂಗೆಲ್ಲ ಮಾಡಬೇಡಿ. ಲೈಫಲ್ಲಿ ತುಂಬಾ ಮನೆಗಳಲ್ಲಿ ಸಪ್ತಸಾಗರ ಬೇಕಾದ್ರೆ ಕಾಲ್ ತೇವ ಮಾಡ್ಕೊಳ್ಳದೆ ದಾಟ್ಬೋದಂತೆ. ಸಂಸಾರ ಅನ್ನೋ ಮಹಾಸಾಗರನ ಕಣ್ಣಲ್ಲಿ ಕಣ್ಣೀರ್ ಹಾಕದೆ ದಾಟಕ್ ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೆ ಬದುಕ್ತಿದೀವಿ ಯಾರಿಗೂ ಗೊತ್ತಿಲ್ಲ. 70, 80, 90 ವರ್ಷ ಚೆನ್ನಾಗಿ ಬದುಕಿ ಸೈಟ್ ತಗೊಂಡು ಮನೆ ಕಟ್ಟಿ 2 BHK 3 BHK ಬಿಲ್ಡಿಂಗ್ಗಳು ಕಟ್ಟಿ 75-80 ವರ್ಷ ಮಕ್ಕಳು ಇಂಜಿನಿಯರ್ಸು, ಡಾಕ್ಟರ್ಸು, USA UK ಸೆಟಲ್ಡ್. 75-80 ವರ್ಷಕ್ಕೆ ಎಲ್ಲೋ ಅಪ್ಪ ಹಾಸ್ಪಿಟಲ್ ಸತ್ತೋದ್ರೆ ಮಕ್ಕಳು ಕೇಳ್ತಾರೆ ಬಾಡಿ ಎಷ್ಟೊತ್ತಿಗೆ ತರ್ತಾರೆ ಅಂತ. ವಾರವ್ವ, 75 ವರ್ಷದ ಡ್ಯಾಡಿನ ಎಷ್ಟು ಬೇಗ ಬಾಡಿ ಮಾಡ್ತಾರಲ್ವಾ. ನಾವೇ ಕಟ್ಟಿರೋ ಮನೆಯಲ್ಲಿ ಹಾಲಲ್ಲಿಟ್ರೆ ಸೂತ್ಕ ಅಂತ ವರಂಡದಲ್ಲೆತ್ತು ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದೀವಿ ಸರ್? ದೇವ್ರಂತ ಮನುಷ್ಯ ಸತ್ತೋದ್ರೆ ಗಂಜಳ ಹಾಕೊಂಡು ಮನೆ ಒಳಗೆ ಬರ್ತಾರೆ. ಏನು ಶ್ರೇಷ್ಠತೆ ಸರ್ ನಮ್ದು. ತಿಥಿಯಲ್ಲಿ ಊಟ ಮಾಡಲ್ಲ ಅಂತಾರೆ, ಆ ಮನೆಯಲ್ಲಿ 100 ಸಲ ಊಟ ಮಾಡಿರ್ತಾರೆ. ಜಮೀನೇನಾದ್ರೂ 4-5 ಕೋಟಿ ಹೋದ್ರೆ ಸೆಂಟರಲ್ಲಿ ಹಾಕೋದೇ ಇಲ್ಲ, ಮೂಲೆಯಲ್ಲೆತ್ತು ಬಿಸಾಕ್ತಾರೆ. ಮೂಲೆಯಲ್ಲಿ 4 ಕುಂಟೆ ವೇಸ್ಟ್ ಆಗುತ್ತೆ ಅಂದ್ರೆ ಜನರಲ್ ಸ್ಮಶಾನಕ್ಕೋ ಬರ್ನಿಂಗ್ ಸೆಂಟರ್ಗೋ ಕರ್ಕೊಂಡೋಗಿ ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದೀವಿ? ಇರೋಷ್ಟು ದಿನ ನೆಮ್ಮದಿಯಾಗಿರೋದು. ದಯವಿಟ್ಟು ಹಿರಿಯರು ಇದನ್ನ ಅರ್ಥ ಮಾಡ್ಕೋಬೇಕು. ಹಿರಿಯರು ಇದನ್ನ ಅರ್ಥ ಮಾಡ್ಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ.
ಇನ್ನು ನಮ್ಮ ಯಂಗ್ಸ್ಟರ್ಸು ಏನೊಂದು 16-18 ವರ್ಷ, ಏನು 16ರಿಂದ 18 ವರ್ಷ, ನಮ್ಮಪ್ಪ ಗ್ರೇಟ್. 18ರಿಂದ 25 ವರ್ಷ ನೀನು ಸುಮ್ಮನೆ ಇರಪ್ಪ. 25ರಿಂದ 30 ವರ್ಷ ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಇರಪ್ಪ. 40ರಿಂದ 50 ವರ್ಷ, ಅಮ್ಮ ಅಪ್ಪನ್ನ ಸೈಲೆಂಟ್ ಆಗಿರಕ್ಕೆ ಕೇಳು ಅಂತ. ಪ್ರತಿಯೊಬ್ಬ ಮಗನಿಗೆ ಅಪ್ಪ ಯಾವಾಗ ಗ್ರೇಟ್ ಅನಿಸ್ತಾನೆ ಗೊತ್ತಾ? ನನಗೆ ನಮ್ಮ ಅಪ್ಪ ಗ್ರೇಟ್ ಅನ್ಸೋ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಾನು ರಾಂಗ್ ಆಗಿರ್ತೀನಿ ಸರ್, ಆವಾಗಲೇ ನಮ್ಮ ಅಪ್ಪ ನಮಗೆ ಗ್ರೇಟ್ ಅನ್ಸೋದು. ಒಂದು 25 ವರ್ಷ ಮಕ್ಕಳನ್ನ ಬೆಳೆಸಿ ಸ್ವಲ್ಪ ದುಡ್ಡು ಪೋಸ್ಟ್ ಆಫೀಸಲ್ಲೋ, ನಾವು ಹೆಂಗೂ ಗೃಹಲಕ್ಷ್ಮಿ ಕೊಡ್ತಿದ್ದೀವಿ 24,000 ಎತ್ತಿಟ್ಕೊಳ್ರಕ್ಕ. 24,000 ಬರ್ತಿದೆ, ದಯವಿಟ್ಟು ಕೊಟ್ಟು ಬಿಡ್ಬೇಡ್ರಕ್ಕ ಮಕ್ಕಳಿಗೆ. ಅಕ್ಕ, ಒಬ್ಬ ಹುಡುಗನ್ಗೆ ತಾಯಿ ಮುಖ್ಯನೇ ಹೆಂಡತಿ ಮುಖ್ಯನ ಅಂದ್ರೆ ಪಬ್ಲಿಕ್ ಸ್ಪೀಚಲ್ಲಿ ಡೈಲಾಗ್ ಹೇಳ್ಬೋದು, ಇಬ್ರು ಮುಖ್ಯ, ನನಗೆ ತಾಯಿನೇ ಮುಖ್ಯ ಅಂತ. ಆದರೆ 99% ಅವ್ರ ಇನ್ಕ್ಲಿನೇಷನ್ ಹೆಂಡತಿ ಕಡೆನೇ ಇರುತ್ತೆ, ಹೆಂಡತಿ ಕಡೆನೇ ಇರುತ್ತೆ. ನಿಮ್ಗೆ ಭಾಳಷ್ಟು ಜನಕ್ಕೆ ಗೊತ್ತಾ ಸರ್, ಈ ಬ್ಯಾಚುಲರ್ ಹುಡುಗರು, ಮದುವೆ ಆಗದೆ ಇರೋ ಹುಡುಗರು ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಗೊತ್ತಾ? ಮದುವೆ ಆಗದೆ ಇರೋ ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಗಳು ಯಾಕೆ ಹೋಗ್ತಾರೆ ಗೊತ್ತಾ ದೇವಸ್ಥಾನಕ್ಕೆ? ದೇವ್ರನ್ನ ಕೇಳಕ್ಕೆ. ಏನು ಕೇಳ್ದೆ ನೀನು ಏನು ಕೊಟ್ಟೆ ಅಂತ ಕೇಳಕ್ಕೆ ಹೋಗ್ತಾರೆ. ಎಲ್ಲ ಗಂಡಸರು ಚಪ್ಪಾಳೆ ಹೊಡಿತಾ ಇದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ದಯವಿಟ್ಟು ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬ್ಬತ್, ಇಷ್ಕ್ ಒಂದು 18-20 ವರ್ಷಕ್ಕೆ ಬಂದಿದ ತಕ್ಷಣ ಅವ್ರು ಇಲ್ಲ ಅಂದ್ರೆ ಸತ್ತೋಗ್ತೀನಿ. ಇನ್ನು ಕೆಲವರು ಹುಡುಗರು ಸ್ಯೂಸೈಡ್ ಮಾಡ್ಕೊಂತಾರೆ. ಏಯ್, ಒಬ್ಬ ಹುಡುಗಿನ ಪ್ರೀತಿಸೋದು ಅಂದ್ರೆ ಅವಳಿಗೋಸ್ಕರ ಸತ್ತೋಗೋದಲ್ಲ ಮಗ, ಎಷ್ಟೇ ಕಷ್ಟ ಆದ್ರೂ ಅವಳಿಗೋಸ್ಕರ ಬದುಕೋದಲ್ಲ. ಅದು ಪ್ರೀತಿ ಅಂದ್ರೆ, ಅದು ಪ್ರೀತಿ ಅಂದ್ರೆ. ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗೋದಲ್ಲ. ಎಸ್, ಪ್ರೀತಿ ಅಂದ್ರೆ ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಪ್ರೀತಿ ಅಂದ್ರೆ ಕಾಡುವ ಒಂಟಿತನಕ್ಕೆ ಉತ್ತರವ, ಪ್ರೀತಿ ಅಂದ್ರೆ ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲೋ ಹುಡುಕುವ ಪ್ರಯತ್ನವ, ಪ್ರೀತಿ ಅಂದ್ರೆ ಏನು? ಪದೇ 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 ಪ್ರೀತಿಸ್ಬೇಕು. ಸಾಧ್ಯ ಆದರೆ ಒಬ್ಬರನ್ನೇ, ಅದೇ ಅಸಾಧ್ಯ ಮಗ, ಅದೇ ಪ್ರಾಬ್ಲಮ್. ನಾನು ಎಲ್ರಿಗೂ ಹೇಳ್ತೀನಿ, ಎಲ್ಲ ತಾಯಂದ್ರಿದ್ದೀರಾ, ಅಕ್ಕ 2-3 ಜನ ಮಕ್ಕಳನ್ನ ಬೆಳೆಸಿ ಚೆನ್ನಾಗಿ ಓದಿಸಿರ್ತೀರಾ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋದೇನು ಅಂದ್ರೆ, ನಿನ್ನ ಫೇವ್ರೇಟ್ ಹೀರೋ ಯಾರು ಅಂದ್ರೆ ಒಬ್ಬೊಬ್ರು ಒಂದೊಂದು ಹೆಸರು ಬರೀತಾರೆ, ನಿನ್ನ ಫೇವ್ರೇಟ್ ಹೀರೋಯಿನ್ ಯಾರಾದ್ರೆ ಒಬ್ಬೊಬ್ರು ಒಂದೊಂದು ಹೆಸರು ಬರೀತಾರೆ. ಈ ಸಲ ಸ್ಲ್ಯಾಮ್ ಬುಕ್ ಅಲ್ಲಿ ಬರೀ ಮಗ, ನಿನ್ನ ಫೇವ್ರೇಟ್ ಹೀರೋ ಯಾರಂದ್ರೆ ನಿಮ್ಮ ಅಪ್ಪ ಅಂತ. ಯಾಕೆಂದ್ರೆ ಆಕ್ಟಿಂಗ್ ಮಾಡದೆ ಹೀರೋಯಿಸಮ್ ತೋರಿಸ್ದವ್ ನಿಮ್ಮ ಅಪ್ಪ ಒಬ್ಬನೇ. ಅಡಿಗೆ ಮನೇಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಗ್ಲಾಮರ್ ಕಳ್ಕೊಂಡಿದ್ದಕ್ಕೆ ನಿನ್ನ ಬದುಕಲ್ಲಿ ಗ್ರಾಮರ್ ಬಂದಿದ್ದು ಅನ್ನೋದು ಬಹಳಷ್ಟು ಜನ ಮರ್ತೋಗ್ಬಾರ್ದು. ಬೆಟ್ಟದ ಮೇಲಿರುವ ದೇವರಿಗಿಂತ ಬೈದು ಬುದ್ಧಿ ಹೇಳೋ ಅಪ್ಪ ದೊಡ್ಡವನು, ಗರ್ಭಗುಡಿಯಲ್ಲಿರುವ ದೇವತೆಗಿಂತ ಜನ್ಮ ಕೊಟ್ಟ ತಾಯಿ ದೊಡ್ಡವಳು ಅಂತ ಎಲ್ಲರೂ ಯಂಗ್ಸ್ಟರ್ಸ್ ಯಾವತ್ತು ಅನ್ಕೊಂತಾರೋ ಆವತ್ತು ಜೀವನ ಚೆನ್ನಾಗಿರುತ್ತೆ. ನಾನು ಯಾಕೆ ಇಷ್ಟು ಮಾತಾಡ್ತೀನಿ ಗೊತ್ತಾ? ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡವನು. ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆ ಅರ್ಥ ಆಗಲ್ಲ ಅಕ್ಕ. ಏನೋ ಸಮಾಧಾನ ಮಾಡ್ಬೋದು, ಸುಮ್ಮನೆ ಇರಕ್ಕ, ಏನಾಗಲ್ಲ ಅಂತ. ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಕಳ್ಕೊಂಡಂತ ನಮ್ಮಂತವ್ರಿಗೆ ಗೊತ್ತಾಗುತ್ತೆ. ನಾನು ಹೇಳೋದಿಷ್ಟೇ, ಫ್ಯಾಮಿಲಿ ಅಂದ್ರೆ FAMILY, ಫಾದರ್ ಅಂಡ್ ಮದರ್, ಐ ಲವ್ ಯು ಅಂತ ತಂದೆ ತಾಯಿನ ನಾವು ಪ್ರೀತಿಸ್ಬೇಕು. ಸಾಧ್ಯ ಆದ್ರೆ ಈಗೋ ಇಲ್ದೆ ನೋಡಿ, ಒಂದು 18-20 ವರ್ಷಕ್ಕೆ ಬಂದಿರೋ ಮಕ್ಕಳು ತಂದೆಗೆ ಹೋಗಿ ಪ್ರತಿಷ್ಠೆ ಅಡ್ಡ ಬಂದ್ಬಿಡುತ್ತೆ. ಹ್ಯಾಪಿ ಬರ್ಡೇ ಡ್ಯಾಡಿ ಅಂತ ಹೇಳಕ್ ಮುಜುಗರ ಆಗುತ್ತೆ. ಸಂಪ್ರದಾಯನೋ ಇಲ್ಲ ಅಡ್ವಾನ್ಸ್ಮೆಂಟೋ ಗೊತ್ತಿಲ್ಲ, ಎಷ್ಟೋ ಮನೆಗಳಲ್ಲಿ ವಿಶ್ ಮಾಡಕ್ಕೆ ಹಿಂಜರಿತಾರೆ. ಯಾಕೆಂದ್ರೆ ಬೆಳೀತಾ ಬೆಳೀತಾ ಗರ್ಲ್ ಫ್ರೆಂಡ್ಗೋ ಬಾಯ್ ಫ್ರೆಂಡ್ಗೋ 12 ಗಂಟೆವರೆಗೂ ಎದ್ದಿದ್ದು ಫಸ್ಟ್ ವಿಶ್ ನಂದೇ. ಏನ್ ಮಾಡೋದು? ದಯವಿಟ್ಟು ನಾನೆಲ್ಲ ಯುವಕ ಯುವತಿಯರಿಗೆ ಹೇಳ್ತಾ ಇದ್ದೀನಿ. ಇನ್ನ ಬಹಳಷ್ಟು ಜನ, ಅಕ್ಕ ನಿಮ್ಮ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಿರ್ತಾರೆ ಅನ್ಕೋಬೇಡಿ. ಒಂದ್ಸಲ SLC ಎಕ್ಸಾಮ್ ಈಗ ಹತ್ರ ಬರ್ತಿದೆ. ಇವನು ಈ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ದುಡ್ಡು ಎತ್ತಿಟ್ರೆ ಇವನು ಎತ್ಕೊಂಡೋಗಿ ಖರ್ಚು ಮಾಡ್ಬಿಡ್ತಿದ್ನಂತೆ. ಆ ಕಾರಣಕ್ಕೆ ಅವ್ರ ತಾಯಿ ಒಂದು ಐಡಿಯಾ ಮಾಡಿದ್ರು. 4-5 ತಿಂಗಳಾಯ್ತು, SLC ಎಕ್ಸಾಮ್ ಮುಗ್ದೋಯ್ತು. ಒಂದಿನ ಅವ್ರ ಅಮ್ಮನ ಕೇಳ್ದ, ಅಮ್ಮ ಲಾಸ್ಟ್ 4 ತಿಂಗಳಿಂದ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಎಲ್ಲ ಹುಡುಕ್ತಾ ಇದ್ದೀನಿ, ಮನೆಯಲ್ಲಿ ₹1 ಸಿಕ್ತಿಲ್ಲ, ಮನೆಯೆಲ್ಲ ಹುಡುಕ್ಬಿಟ್ಟಿದ್ದೀನಿ, ನೀನ್ ಎಲ್ಲಿ ಇಡ್ತಿದ್ದೆ ಅಮ್ಮ ಅಂದ್ರೆ, ನೀನ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಬಚ್ಚಿಡ್ತಿದ್ನೋ ಅದೊಂದೇ ನೀನ್ ಸರಿಯಾಗಿ ನೋಡದೆ ಇರೋದು ಮನೆಯಲ್ಲಿ ಅಂತ. ದಯವಿಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ದುಡ್ಡಿಟ್ಟು ನೋಡಿ, ಅದು ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಬುಕ್ ಅಲ್ಲೋ ಇಡಿ, ನಿಮ್ ಹುಡುಗ ವರ್ಷ ಪೂರ್ತಿ ಸೇಫ್. ನವಿಲ್ಗೆರೆ ಬೇರೆ ಇಟ್ಟು ಇಡೀ ಪರವಾಗಿಲ್ಲ. ಒಂದು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಸರ್. ಮಂಡ್ಯದ ಜನದ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ, ನಮ್ಮ ರವಿ ಅಣ್ಣ ಮೇಲೆ ಇರಬೇಕು. ಅವ್ರನ್ನ ತಾವು ಮತ್ತೊಮ್ಮೆ ಆಶೀರ್ವದಿಸ್ಬೇಕು. ನಾನೆಲ್ಲರಿಗೂ, ಪೋಷಕರಿಗೂ, ಮಂಡ್ಯದ ಜನತೆಗೆ, ಎಲ್ಲ ಯುವಕರಿಗೆ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. ನಾವು ಯಾರು ಯೂಸ್ಲೆಸ್ ಅಲ್ಲ. ಒಂದು ಮಿಡಲ್ ಕ್ಲಾಸ್ ಹುಡುಗರು, ಮಿಡಲ್ ಕ್ಲಾಸ್ ಹುಡುಗಿರು ಧೈರ್ಯವಾಗಿರಿ.
ಮತ್ತೆ ಬಹಳಷ್ಟು ಜನ ಯುವತಿಯರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಕೆಟ್ಟ ಪೋಸ್ಟ್ ಬಂತು, ಕೆಟ್ಟ ಕಾಮೆಂಟ್ ಬಂತು ಅಂತ ಕೆಲವರು ಹುಡುಗಿರು ಸ್ಯೂಸೈಡ್ ಮಾಡ್ಕೊಂತಾರೆ, ಕೆಲವರು ಹುಡುಗಿರು ಡಿಸ್ಟರ್ಬ್ ಆಗ್ತಾರೆ. ತಾಯಿ ಒಂದ್ ನೆನಪಿಟ್ಕೊಂಡು, ನಿನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು 4 ಗೋಡೆಗಳ ಮಧ್ಯೆ ನಿನ್ನನ್ನು ಕಟ್ಕೊಳ್ಳೋ ನಿನ್ನ ಗಂಡ ಹತ್ರ ಕೇಳು ಆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ. ಕಿತ್ತೋಗಿರೋರ ಹತ್ರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಮ್ಮ. ಕ್ಯಾರೆಕ್ಟರ್ ಅನ್ನೋದು ನಿನ್ನ ಪರ್ಸನಲ್ ಅಸೆಟ್ ತಾಯಿ. ಡೋಂಟ್ ಮೇಕ್ ಇಟ್ ಎ ಪಬ್ಲಿಕ್. ಯಾವನ ಹತ್ರ ಸೀನಿಯರು, ಜೂನಿಯರು, ಕ್ಲಾಸ್ಮೇಟು, ಫ್ರೆಂಡು, ಸ್ಟ್ರೀಟಲ್ಲಿ ಹೋದವನು, ಮತ್ತೆ ತಂದೆ ತಾಯಿನೂ ಅಷ್ಟೇ ಸರ್. ಎಲ್ಲದಕ್ಕೂ ಕಂಪ್ಯಾರಿಸನ್. ನೋಡು, ಅವ್ರ ಕಡೆ ನೋಡು, ಇವ್ರ ಕಡೆ ನೋಡು, ಅವನ ಕಡೆ ನೋಡು. ಸರ್, ಒಂದೇ ನನ್ನ ಕ್ವಶನ್, ಪಕ್ಕದ ಮನೆಯವನ್ನೋ ಬೀದಿಯಲ್ಲಿರೋನೋ ನೆಂಟ್ರನ್ನೋ ಕೇಳಿ ಮಗಳನ್ನ ಭೂಮಿಗೆ ತಂದಿದ್ರಾ? ಇಲ್ಲ ತಾನೆ. ಈಗ ಯಾವಾಗ ಸರ್ ಬೆಳೆಸೋವಾಗ ಪ್ರತಿಯೊಬ್ಬರಿಗೂ ಕಂಪೇರ್ ಮಾಡಿ ಇಡ್ತೀರಾ? ಪ್ರತಿಯೊಂದಕ್ಕೂ. ಮತ್ತೆ ನೋಡೋ, 98% ನೀನು ಇದೆಯಾ ಸರ್? ಹುಲಿ ಹೊಟ್ಟೆ ಅಲ್ಲಿ ಹುಲಿನೇ ಅಲ್ವಾ ಸರ್ ಹುಟ್ಟೋದು? ನಿಮ್ಮ ಹೊಟ್ಟೆಯಿಂದ ಬಂದವನಲ್ಲ ಸರ್. ನೀವು ಬೈದ್ರೆ ಹೆಂಗೆ? ಅದನ್ನ ಮರ್ತೋಗ್ಬಾರ್ದಲ್ಲ. ನೀವು ಹೇಳ್ತೀರಾ ಹುಲಿ ಹೊಟ್ಟೆಯಿಂದ ಹುಲಿನೇ ಬರೋದು ಅಂತ. ಒಂದ್ಸಲ ತಂದೆ ಮಗ ಕಾರಲ್ಲಿ ಹೋಗ್ತಾ ಇದ್ರಂತೆ. ಕಾರ್ 70 ಹೋಗ್ತಿದೆ, ಮಾರುತಿ. ಪಕ್ಕದಲ್ಲಿ BMW ಪಾಸ್ ಆಯ್ತಂತೆ. ಮಗ ಎತ್ಕೊಂಡು, ಅಪ್ಪ 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 ಪ್ಲೀಸ್ ಆ ಕಾರ್ನ ಸೈಡ್ ಹೊಡಿ ಅಂದ್ರೆ, ಏಯ್ ಸೈಡ್ ಹೊಡಿಯಕ್ಕಾಗಲ್ಲ, ಸುಮ್ಮನೆ ಇರೋ. ಅಪ್ಪ ಬೇಗ ಸೈಡ್ ಹೊಡಿ ಪ್ಲೀಸ್. ಸೈಡ್ ಹೊಡಿಯಕ್ಕಾಗಲ್ವೋ? ಯಾಕಪ್ಪ? ಅದು 2 ಕೋಟಿ ರೂಪಾಯಿ ಕಾರ್ BMW, ನಮ್ದು ಮಾರುತಿ ವ್ಯಾನು. ನೀವು ಇಟ್ಟಿರೋ ಕಾರೇ ಒಂದು ಸೂಪರ್ ಸ್ಪೀಡ್ ಕಾರ್ನ ಸೈಡ್ ಹೊಡಿಯಕ್ಕಾಗ್ತಿಲ್ಲ. ಅವಾಗ ಹೇಳದ್ನಂತೆ ಮಗ, ಅಪ್ಪ ನನ್ನ ಯೋಗ್ಯತೆನೂ 70% ಅಪ್ಪ, ನೀನು ಯಾವನ್ನೋ ತೋರಿಸಿ 98 ತೆಗಿ ಅಂದ್ರೆ ನನ್ನ ಕೈಯಲ್ಲಿ ಆಗಲ್ಲಪ್ಪ. ಸರ್, ದಯವಿಟ್ಟು ಹುಡುಗಿನ ಕೊಡುವಾಗ US ಅಲ್ಲಿ ಇದ್ದಾರೆ, ಡಾಕ್ಟ್ರು, ಇಂಜಿನಿಯರ್ ನೋಡಬೇಡಿ ಸರ್. IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ತಕ್ಷಣ ನಿಮ್ಮ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಕನ್ಕ್ಲೂಷನ್ಗೆ ಬರಬೇಡಿ ಸರ್. ಅವನು ಯಾವಾಗ ಕಿತ್ತಾಗ್ತಾನೋ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾವಾಗ ಕೆಲಸ ಹೋಗುತ್ತೋ, ಯಾವಾಗ ಕಂಪ್ನಿಯಿಂದ ಆಚೆ ಬರ್ತಾರೋ ಗೊತ್ತಿಲ್ಲ. ಮಂಡ್ಯದಲ್ಲಿ ರೈತರ ಮಕ್ಳು ಇದ್ದಾರೆ ಸರ್. ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕದವರೆಗೂ ದಯವಿಟ್ಟು ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕ ಸರ್, ರೈತರ ಮಗ ಸರ್, ಅಲ್ಲೆಲ್ಲೋ US ಅಲ್ಲಿ ಹೋಗಿ ಕ್ಯಾಲಿಫೋರ್ನಿಯಾದಲ್ಲಿ ಸೆಟ್ಲ್ ಆಗಿ ತಂದೆ ತಾಯಿ ಸತ್ತೋದ್ರೆ ವೀಸಾ ಸಿಗ್ಲಿಲ್ಲ ಅಂತ ನೆಪ ಹೇಳಿ ವಿಡಿಯೋ ಕಾಲಲ್ಲಿ ಅಪ್ಪ ಅಮ್ಮ ನೋಡಿ ಮಣ್ಣು ಮಾಡೋ ಮಕ್ಕಳಿಗಿಂತ ಕಷ್ಟನ ಸುಖನೋ ಬೆಳಗ್ಗೆ ಒಂದಷ್ಟು ಇಟ್ಟು ಹಾಕಿ ಬೆಳೆಸೋ ತಂದೆ ತಾಯಿನ ನೋಡ್ಕೊಳ್ಳೋ ಮಕ್ಕಳೇ ಶ್ರೇಷ್ಠ ಸರ್. ರೈತರ ಮಕ್ಕಳನ್ನ ನಂಬಿ ಸರ್. ಸರ್, ಮನೆ ದೊಡ್ಡದಾಗಿದ್ದ ತಕ್ಷಣ ನಿಮ್ಮ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಅಸಂಪ್ಷನ್ಗೆ ಬರಬೇಡಿ ಸರ್. ಬಡವ್ರ ಮಕ್ಕಳು ಎಲ್ಲ ಇರ್ತಾರೆ. ಬಟ್ ಇನ್ನೊಂದು ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ನೋಡಿ, ಜೀವನದಲ್ಲಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಈ ಸಮಾಜ ನಮ್ಮನ್ನ ತುಂಬಾ ಮಿಸ್ಗೈಡ್ ಮಾಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಪ್ರತಿಯೊಬ್ರು ಏನ್ ಹೇಳ್ತಾರೆ? ದುಡ್ಡು ಮುಖ್ಯ ಅಲ್ಲ ಅಂತಾರೆ. ನಾವೆಲ್ಲರೂ ಒದ್ದಾಡ್ತಿರೋದು ಅದಕ್ಕೆ ಅಲ್ವಾ ಸರ್? ಅದಕ್ಕೆ ಅಲ್ವಾ? ಈ ಸತ್ಯನ ಹೇಳ್ಕೊಡಲ್ಲ. ಯಾಕೆಂದ್ರೆ ಎಲ್ಲರೂ ದುಡ್ಡು ಮಾಡ್ಬಿಟ್ರೆ, ಎಲ್ಲರೂ ಬೆಳೆದ್ ಬಿಟ್ರೆ, ಎಲ್ಲರೂ ಹೆಸರು ಮಾಡ್ಬಿಟ್ರೆ, ಈ ಸಮಾಜ ಕೆಲವು ಅಸಂಪ್ಷನ್ಸ್ ಅಲ್ಲಿ ಇಟ್ಟಿದೆ ನಮ್ಮನ್ನ. ದಯವಿಟ್ಟು ಅದರಿಂದ ಆಚೆ ಬನ್ನಿ. ಹೆಸರು ಮಾಡಬೇಕು, ಬೆಳಿಬೇಕು. ಇನ್ನು ಕೆಲವರು ಹೇಳ್ತಾರೆ ನಾವು ಚೆನ್ನಾಗಿ ಕಷ್ಟಪಟ್ಟು ಬೆಳೆದು ಎಲೆ ಮರೆಕಾಯಿ ತರ ಇರಬೇಕು ಅಂತ. ನಾನು ಹೇಳ್ತೀನಿ, ನೀನ್ ಗೆದ್ದ ಮೇಲೆ ಎಲೆ ಮರೆಕಾಯಿ ತರ ಇರಂಗಿದ್ರೆ ಯಾಕೆ ಕಷ್ಟಪಟ್ಟೆ ಅನ್ನೋದು ನನ್ನ ಕ್ವಶನ್. ಇರೋಗು ಇವಾಗಲೇ ಆರಾಮಾಗಿ ಎಲೆ ಮರೆಕಾಯಿ ತರ. ನೀನ್ ಗೆಲ್ಲಬೇಕು, ಹೇಳಬೇಕು, ನಾನಿದ್ದೀನಿ ಅಂತ ನಿನ್ ಬಗ್ಗೆ ಹೇಳಕ್ ನಿನಗೆ ಮುಜುಗರ ಆದ್ರೆ ಬೇರೆಯವ್ರಿಗೇನು ಕೆಲಸ ನಿಮ್ ಬಗ್ಗೆ ಹೇಳಕ್ಕೆ? ದಯವಿಟ್ಟು ನಿಮ್ ಬಗ್ಗೆ ಹೇಳಿ ಸರ್. ಜೀವನದಲ್ಲಾಗ್ಲಿ ವಾಟ್ಸಪ್ ಅಲ್ಲಾಗ್ಲಿ ಜನ ಸ್ಟೇಟಸ್ ನೋಡೋದು, ಇನ್ನೇನು ನೋಡಲ್ಲ. ಜೀವನದಲ್ಲಾಗ್ಲಿ ವಾಟ್ಸಪ್ ಅಲ್ಲಾಗ್ಲಿ ಸ್ಟೇಟಸ್ ನೋಡೋದು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಮ್ಮೆಲ್ಲ ಯಂಗ್ಸ್ಟರ್ಸ್ 1-2 ವರ್ಷ, 3 ವರ್ಷ, 4 ವರ್ಷ ಏನ್ ಮನೆಗಳಲ್ಲಿ ಜೆಂಟಲ್ಮ್ಯಾನ್ಗಳ ತರನೇ ಕಾಣಿಸ್ತಿರ್ತೀರಾ. ಮನ್ಸಲ್ಲಿ ಯಾವುದೋ ಹುಡುಗಿನ ಹಾಕೊಂಡು ಅವಳಿಲ್ಲ ಅಂದ್ರೆ ಸತ್ತೋಗ್ಬೇಕು ಅನ್ನೋ ರೇಂಜ್ಗೆ ಬಂದಿರ್ತೀರಾ. ಇನ್ನು ಹುಡುಗಿರು ಅಷ್ಟೇ, ಹುಡುಗರು ಅಷ್ಟೇ, ಅತಿ ತರ ಮಾಡಿರ್ತಾರೆ. ಏನು ಹುಡುಗ ಒಬ್ಬ ಹುಡುಗಿನ ಪ್ರೀತಿಸಿದ ತಕ್ಷಣ ಹುಡುಗಿಯವ್ರ ಅಪ್ಪ ಅಮ್ಮನ ಇವನ ಅತ್ತೆ ಮಾವ ಅನ್ನೋದೇನು, ಹುಡುಗನವ್ರ ಅಪ್ಪ ಅಮ್ಮನ ಅತ್ತೆ ಮಾವ ಅನ್ನೋದೇನು ಅವ್ರಿಬ್ರಿಗೂ ಗೊತ್ತಿಲ್ಲದೆ ಇರೋದಂದ್ರೆ ರಿಯಲ್ ಅತ್ತೆ ಮಾವ ಇನ್ನೆಲ್ಲೋ ಇರ್ತಾರೆ. ಒಂದು 6-7 ವರ್ಷ ಆದ್ಮೇಲೆ ಅಪ್ಪ ಅಮ್ಮ ಹುಡುಕ್ತಾರೆ ಅಂತ. ಇಂಡಿಯಾದಲ್ಲಿ ಲವ್ ಮ್ಯಾರೇಜ್ ಅಷ್ಟು ಈಸಿ ಅಲ್ಲ. ಹುಡುಗ ಹುಡುಗಿನ ಇಷ್ಟಪಡ್ಬೇಕು, ಹುಡುಗಿ ಹುಡುಗನ ಇಷ್ಟಪಡ್ಬೇಕು. ಅದಾದ್ಮೇಲೆ ಹುಡುಗ ಅವ್ರ ಅಪ್ಪ ಅಮ್ಮ ಹುಡುಗಿನ ಇಷ್ಟಪಡ್ಬೇಕು, ಹುಡುಗಿಯವ್ರ ಅಪ್ಪ ಅಮ್ಮ ಹುಡುಗನ ಇಷ್ಟಪಡ್ಬೇಕು, ಹುಡುಗನವ್ರ ನೆಂಟರು ಹುಡುಗಿನ ಫ್ಯಾಮಿಲಿನ ಇಷ್ಟಪಡ್ಬೇಕು, ಹುಡುಗಿಯವ್ರ ನೆಂಟರು ಹುಡುಗನ ಫ್ಯಾಮಿಲಿನ ಇಷ್ಟಪಡ್ಬೇಕು. ಇಷ್ಟೆಲ್ಲ ಇಷ್ಟಪಡೋರ್ಗು ಇವರಿಬ್ರು ಇಷ್ಟಪಡ್ತಿರ್ತಾರ ಇಲ್ವಾ ಅನ್ನೋದೇ ಡೌಟ್. ಅದೇ ಪ್ರಾಬ್ಲಮ್. ದಾಂಪತ್ಯದಲ್ಲಿ ಬಹಳಷ್ಟು ಜನ, ನಾನು ಮದುವೆ ಆಗೋದಕ್ಕಿಂತ ಮುಂಚೆ ದಾಂಪತ್ಯದ ಬಗ್ಗೆ ಮಾತಾಡ್ತಿದ್ದೆ. ಅವ್ರೆಲ್ಲ ಹೇಳ್ತಿದ್ದು, ಮಗನೇ ಮದುವೆ ಆಗಿ ಫಿಲಾಸಫಿ ಮಾತಾಡೋಕೆ ಗೊತ್ತಾಗುತ್ತೆ ಅಂತ. ಮದುವೆ ಆಗಿರೋ ಸತ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಸರ್. ಬೆಳಗ್ಗೆ 5 ಗಂಟೆಗೆ ಹೆಂಡತಿ ಎದ್ದು ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ ಪ್ರವರ್ತತೆ ಕ್ಯಾಸೆಟ್ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಗಂಡನಿಗೆ ಬೆಡ್ ಕಾಫಿ ಕೊಟ್ಟು, ಸ್ನಾನಕ್ಕೆ ಟವಲ್ ಕೊಟ್ಟು, ತಿಂಡಿ ಹಾಕ್ಕೊಟ್ಟು, ಬಾಕ್ಸ್ಗೆ ಹಾಕ್ಕೊಟ್ಟು, ರೀ ಬೇಗ ಮನೆಗೆ ಬನ್ರಿ ಅಂತ ಕರೀತಾಳೆ.
ಇನ್ನ ಈ ಹುಡುಗನೂ ಅಷ್ಟೇ, ಅತಿಗತಿ ಚಿನ್ನ ರನ್ನ ಬಂಗಾರು ಟೈಟ್ಲ್ಗಳ ಅವಶ್ಯಕತೆ ಇಲ್ಲದೆ ಇದ್ರು ಟೈಟ್ಲ್ಗಳು ಹಾಕಿ ಬಳಸ್ತಾ ಇರ್ತಾನೆ. ಒಂದು 6 ತಿಂಗಳಾದ್ಮೇಲೆ ಕೌಸಲ್ಯ, ಸುಪ್ರಜಾ, ರಾಮಾಸ್ ಪೂರ್ವ, ಸಂಧ್ಯಾ ಪ್ರವರ್ತತೆ ಕ್ಯಾಸೆಟ್ ಕಳೆದೋಗುತ್ತೆ. ಮನೆ ಮುಂದೆ ರಂಗೋಲಿ ಪೇಂಟಿಂಗ್ ಅಲ್ಲಿ ಬಿದ್ದೋಗುತ್ತೆ. ಬೆಡ್ ಕಾಫಿ ಕೊಡ್ತೀನಿ ಇರ್ರಿ, ಸ್ನಾನಕ್ಕೆ ಟವಲ್ ಎತ್ಕೊಂಡು ಹೋಗಕ್ಕಾಗಲ್ವಾ? ಹೋಗ್ ಬರಲ್ಲ, ಅದನ್ನ ಡೈಲಿ ಹೇಳ್ಬೇಕಾ? ಮದುವೆ ಆಗಿರೋ ಹೊಸತ್ರಲ್ಲಿ ಸಂಜೆ 5 ಗಂಟೆ ಆದ್ರೆ ಸಾಕು ಮನೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದ ಗಂಡ ಬರ್ತಾ ಬರ್ತಾ ರಾತ್ರಿ 10 ಗಂಟೆ ಆದ್ರೂ ಬರಲ್ಲ. ಆಗ ಹೆಂಡತಿ ಹೋಗಿ ಅತ್ತೆ ಹತ್ರ, ಅತ್ತೆ ನಿಮ್ಮ ಮಗ ಬಂದಿಲ್ಲ ಫೋನ್ ಮಾಡಿ ಅಂದ್ರೆ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಉಳಿದಿದ್ದಾರೆ ಅಂತ ಬರುತ್ತೆ. ಅಣ್ಣ ರಾತ್ರಿ 10:30ಗೋ 11 ಗಂಟೆಗೋ ಮನೆಗೆ ಹೋದ್ರೆ ಬಾಗಿಲು ತೆಗಿಯುವಾಗ ಅಮ್ಮ ಹತ್ರ ಬಂದು ಬಾಗಿಲು ತೆಗಿತಾರೆ. ಅದನ್ನೆಲ್ಲ ಪ್ರೀತಿ ಅನ್ಕೋಬೇಡಿ, ಡೌಟ್ ಅಣ್ಣ ಅದು. ನೀವು 10:30, 11 ಗಂಟೆಗೆ 12 ಗಂಟೆಗೆ ಮನೆಗೆ ಹೋದ್ರೆ ಅಮ್ಮ ಹತ್ರಕ್ಕೆ ಬಂದು ಡೋರ್ ತೆಗಿತಾಳೆ. ಬಹಳಷ್ಟು ಜನಕ್ಕೆ ನೀವೇನು ಅನ್ಕೊಂಡು ನಮ್ಮಮ್ಮಗೆ ಏನು ಪ್ರೀತಿನೋ ಅಂತ. ಬಹಳಷ್ಟು ಜನ ತಾಯಂದ್ರು ಮಕ್ಕಳ ಮೇಲೆ ದೊಡ್ಡ ಕನಸು ಕಟ್ಕೊಂಡಿರ್ತೀರಾ. ಮೇಡಮ್, ನಿಮಗೆ ಮದುವೆ ಆದಾಗ ನಿಮ್ಮ ಗಂಡ ನಿಮ್ಮ ಮಾತು ಕೇಳಬೇಕು ಅಂತ ಬಯಸಿದ್ ನೀವು ತಪ್ಪು, ಕರೆಕ್ಟ್ ತಾನೆ? ಬಿಟ್ಬಿಡಿ ಮೇಡಮ್, 25 ವರ್ಷ ಅವ್ನ ಪಾಡ್ಗೆ ಅವ್ನು ಓಡಾಡ್ಕೊಂಡಿರ್ತಾನೆ ಊರಲ್ಲಿ. ಅತಿ ಮಾಡಿದ್ರಿ, ಯಾವಾಗ ನನಗೆ ಸೊಸೆ ಕೊಡ್ತೀಯಾ, ಯಾವಾಗ ಸೊಸೆ ಕೊಡ್ತೀಯಾ, ಮನೆಗೆ ಮಹಾಲಕ್ಷ್ಮಿನ್ ತರ್ತೀಯಾ, ಸರಸ್ವತಿನ್ ತರ್ತೀಯಾ, ಆರಾಮಾಗಿ ಓಡಾಡ್ಕೊಂಡಿದ್ದ. ನೀವೇ ಅವನಿಗೆ ಮದುವೆ ಮಾಡಿದ್ರಿ. ಈಗ ಮದುವೆ ಮಾಡಿದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ ಅಂತ. ಮೇಡಮ್, ಪಕ್ಕದ ಮನೆಯವ್ರ ಮಾತು ಕೇಳಿದ್ರೆ ಸುಮ್ಮನೆ ಇರ್ತೀರಾ? ಅತ್ತೆ ಸೊಸೆ ಒಂದಾಗ್ತಾರೆ ಮತ್ತೆ. ಯಾಕಿದು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ನಿಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ಬೆಳೆಸಿ. ಮಕ್ಕಳಿಗೋಸ್ಕರ ಆಸ್ತಿ ಅಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಸೋತೋದ್ರೆ ಪರವಾಗಿಲ್ಲ, ಮನೆಗೆ ಬಂದಾಗ ನೋಡಿ, ಬಹಳಷ್ಟು ಜನ ತಾಯಂದ್ರಿಗೆ ಗೊತ್ತಿರೋ ವಿಚಾರ ನೀವು ಗಮನಿಸಿ ನೋಡಿ. ನೀನ್ ಗೆದ್ದು ಮನೆಗೆ ಬರ್ತೀಯೋ ಸೋತ್ ಮನೆಗೆ ಬರ್ತೀಯೋ, ನಿಮ್ಮ ಅಮ್ಮ ಗೊತ್ತಿರೋ ಒಂದೇ ಆನ್ಸರ್, ಫಸ್ಟ್ ಊಟ ಮಾಡೋಗ್ ಮಗ ಅಂತಾರೆ. ನಿಮ್ಮ ಅಮ್ಮ ಗೊತ್ತಿರೋ ಒಂದೇ ಆನ್ಸರ್, ಸಾಧ್ಯ ಆದ್ರೆ ತಾಯಿನ ಕಡಿಮೆ ಹರ್ಟ್ ಮಾಡೋಣ, ತಂದೆನ ಕಡಿಮೆ ಹರ್ಟ್ ಮಾಡೋಣ. ತಂದೆ ತಾಯಿ ನಾವು ಹರ್ಟ್ ಮಾಡೇ ಮಾಡ್ತೀವಿ ಸರ್, ಮಾಡದೆ ಇರಕ್ಕಾಗಲ್ಲ. ಸಾಧ್ಯ ಆದ್ರೆ ಕಡಿಮೆ ಹರ್ಟ್ ಮಾಡಿ. ನಾನು ಹೇಳೋದಿಷ್ಟೇ ತಾಯಿ, ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ. ಅವ್ರು ನೋಡಿದ ಸ್ಕೂಲ್ಗೆ ಹೋದ್ರಿ, ಅವ್ರು ಕಳ್ಸಿದ ಕಾಲೇಜ್ಗೆ ಹೋದ್ರಿ, ಅವ್ರು ಕೊಡ್ಸಿದ ಬಟ್ಟೆ ಹಾಕೊಂಡ್ರಿ, ಅವ್ರು ಹೇಳಿದ ಮಾತೆಲ್ಲ ಕೇಳಿದ್ರಿ. ಸಾಧ್ಯ ಆದ್ರೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ ಅವ್ರು ಕೊಟ್ಟು ಬಿಡಿ ಅಂತ. ಅದೊಂದೇ ನಿಮ್ಮ ಮೇಲೆ ಅವ್ರು ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್. ಚೌಲ್ಟ್ರಿನೂ ಅವರೇ ಬುಕ್ ಮಾಡಕ್ ಬಿಟ್ಬಿಡಿ. ನಿಮ್ಮ ತಂದೆ ತಾಯಿಗೆ ನೋಡಿ, ಕೇಳಿ ನೋಡಿ, ಈಗ ಒಂದು 20-22ರಲ್ಲಿರೋ ಹೆಣ್ಮಕ್ಳು ಅಪ್ಪ ಅಮ್ಮನ ಕೇಳಿ ನೋಡಿ. ನಿನ್ನ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ನೆಂಟ್ರ ಮನೆಗಳಿಗೆಲ್ಲ ಹೋಗ್ಬೇಕು, ಇನ್ವಿಟೇಷನ್ ಕೊಡಿಬೇಕು, ಬರ್ಬೇಕು, ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬೇಕು. ಇನ್ನೇನು ಇಲ್ಲ ತಂದೆ ತಾಯಿಗೆ ಆಸೆ. ಎಲ್ರಿಗೂ ಧೈರ್ಯವಾಗಿರಿ ಸರ್, ನಥಿಂಗ್ ಇಸ್ ಹ್ಯಾಪನ್, ತಲೆಗೆಡಿಸ್ಕೋಬೇಡಿ. ಇನ್ನು ನಮ್ಮ ರೈತರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ ಅಣ್ಣ, ಒಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಬೆಳೆ ಮೇಲೆ ಸಾಲ ತೆಗ್ದಿರ್ತೀರ. ಒಂದೊಂದ್ಸಲ ಬ್ಯಾಂಕ್ಗೆ ಕಟ್ಟಕ್ಕಾಗಲ್ಲ, ಸತ್ತೋಗ್ಬೇಕು ಅನ್ಸುತ್ತೆ ಸರ್. ಭಯ ಬೀಳ್ಬೇಕಾಗಿರೋದು ಸಾಲ ಕೊಟ್ಟಿರೋ ಬ್ಯಾಂಕ್ ಮ್ಯಾನೇಜರು, ನೀವಲ್ಲ. ಧೈರ್ಯವಾಗಿರಿ ಸರ್. ಸರ್ ನೀವ್ಯಾಕೆ ಸರ್ ಸತ್ತೋಗ್ತೀರಾ ಸರ್? ಮ್ಯಾನೇಜರ್ ಸೂಸೈಡ್ ಮಾಡ್ಕೋಬೇಕು ಸರ್, ಅಯ್ಯೋ ವಾಪಸ್ ಕೊಡ್ತಾನೋ ಇಲ್ವೋ ಅಂತ. ಆರಾಮಾಗಿರಿ ಸರ್. ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನೆ, ಏನ್ ಮಾಡ್ತಾರೆ ಸರ್? ಸಾಲ ವಾಪಸ್ ಕೊಡು ಅಂತಾರೆ, ಕೊಡಲ್ಲ ಹೋಗು ಅಂತಾರೆ. ಸ್ವಲ್ಪ ನೀವು ಸತ್ತೋಗ್ಬೇಡಿ ಸರ್. ಸರ್ ನೀವೇನೋ 10 ಲಕ್ಷ 20 ಲಕ್ಷ ಸಾಲ ಇದೆ ಅಂತ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ, ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡೋರು ಯಾರು ಸರ್? ವಯಸ್ಸಿಗೆ ಬಂದಿರೋ ಮಗನ್ಗೆ ದಾರಿ ತೋರಿಸೋರು ಯಾರು ಸರ್? ನೀವು ಗಟ್ಟಿಯಾಗಿರ್ಬೇಕು ಸರ್. ಏನಾಗುತ್ತೆ ಸರ್? ಮನೆ ಹತ್ರ ಬಂದು ಬೈತಾರ, ಬೈಲಿ. ಅಯ್ಯೋ ಬೀದಿಯಲ್ಲಿ ಮಾನ ಮರ್ಯಾದೆ ಹೋಯ್ತು, ಫೀಲ್ ಎಲ್ಲ ಆಗ್ಬೇಡಿ ಸರ್. ನಾವ್ ಹೆಂಗೆಲ್ಲ ಬೈಸ್ಕೊಂತೀವಿ ನೋಡಿ, ಮಾನ ಮರ್ಯಾದೆ ಇಲ್ಲದೆ ನೋಡಿ ಸರ್. ನಮ್ಮನ್ನ ಹೆಂಗ್ ಬೈತಾರೆ ಸರ್? ನಾನ್ ಬೈಸ್ಕೊಂಡಿರೋದ್ರಲ್ಲಿ ನೀವು 2 ಸಲ ಬೈಸ್ಕೊಂಡ್ರು 2 ದಿನ ಊಟ ಬಿಡ್ತೀರಾ? ಕೆಟ್ಟದಾಗ ಬೈತಾರೆ, ಕೆಟ್ಟದಾಗಿ ಪೇಡ್ ಕಾಮೆಂಟ್ಸ್ ಹಾಕ್ತಾರೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದ್ರೆ ನನಗೆ ಗೊತ್ತಿದೆ, ನನ್ನ ನಿಯಮ ಯಾವನು ಕಟ್ಟಲ್ಲ ಗುರು, ನಾನೇ ಕಟ್ಕೋಬೇಕು ಅಂತ.